ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅನ್ನೋ DVG ಅವರ ಪದ್ಯದ ಮೊದಲನೇ ಸಾಲು ನೆನಪಾಗ್ತಿದೆ ನನಗೆ ಈ ಮರನ ನೋಡ್ತಿದ್ದಂಗೆ. ಕಳೆದ ವಾರ ಅಷ್ಟೇ ಈ ಮರದ ಒಂದು ವಿಡಿಯೋ ತೆಕ್ಕೊಂಡಿದ್ದೆ ನಾನು. ಆಗ ಪೂರ್ತಿ ಒಣಗ್ದಂಗಿತ್ತು. ಈಗ ಒಂದೇ ವಾರದಲ್ಲಿ ಎಷ್ಟು ಚೆನ್ನಾಗಿ ಮರ ಪೂರ್ತಿ ಚಿಗುರಾಗಿದೆ, ಅದನ್ನು ನೋಡೋಕ್ಕೆ ಎಷ್ಟೊಂದು ಖುಷಿ ಅನಿಸುತ್ತೆ. ಮುಂದಿನ ವಾರ ಯುಗಾದಿ ಹಬ್ಬ ಬರ್ತಾ ಇದೆ. ವಸಂತ ಕಾಲ ಬರ್ತಿದ್ದಂಗೆ ಯಾರು ಮರಗಳಿಗೆ ನೀರು ಹಾಕಬೇಕಾಗಿಲ್ಲ, ಏನೂ ಆರೈಕೆ ಮಾಡಬೇಕಾಗಿಲ್ಲ. ಆದ್ರೂ ತನ್ನಷ್ಟಕ್ಕೆ ತಾನೇ ಸೀಸನ್ ಚೇಂಜ್ ಆಗ್ತಿದ್ದಂಗೆ ಮರಗಳು ಕೂಡ ಎಷ್ಟು ಚೆನ್ನಾಗಿ ಅವುಗಳ ಪ್ರಕೃತಿ ನಿಯಮನ ಪಾಲನೆ ಮಾಡ್ತವೆ ಅಲ್ವಾ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋ ನನಗೆ ಈ ಮರದೊಂದಿಗೆ ಶುರು ಮಾಡಬೇಕು ಅಂತ ಅನ್ನಿಸ್ತು. ಸುಮಾರಷ್ಟು ವಿಷಯಗಳನ್ನ ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ನೀವು ಸಜೆಸ್ಟ್ ಮಾಡಿದ ಕೆಲವು 2 ಟಾಪಿಕ್ಗಳ ಬಗ್ಗೆ ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಒಂದು ಅದ್ಭುತವಾದ ರೆಸಿಪಿನ ಕೂಡ ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ತಪ್ಪದಂಗೆ ವಿಡಿಯೋನ ಕಡೆ ತನಕ ನೋಡಿ ಸರಿನಾ. ನಮ್ಮ ಸಮನ್ವಿಗೆ ಗುಂಡಣ್ಣನ ಎತ್ಕೊಳ್ಬೇಕು ಅಂದರೆ ತುಂಬ ಇಷ್ಟ. ಆದರೆ ಅವನಿಗೇನಂತಂದರೆ ಮೂಡಿದ್ದಾಗ ಮಾತ್ರ ಅವಳು ಎತ್ಕೊಳಕ್ಕೆ ಬಿಡ್ತಾನೆ, ಬೇರೆ ಟೈಮಲ್ಲಿ ಬಿಡಲ್ಲ, ಸುಮ್ಮನೆ ಕಿರಿಕ್ ಮಾಡ್ತಾನೆ. ಮತ್ತು ಇವತ್ತು ಬಹಳ ಮುಖ್ಯವಾದ ಮೊದಲನೇ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಅಂತಂದರೆ, ಸುಮಾರು ಜನರಲಾಗಿ ಕೇಳಿದರೆ ಮಕ್ಕಳಿಗೆ ಸ್ಕ್ರೀನ್ ಫ್ರೀ ಟೈಮ್ ಹೇಗೆ ಕೊಡೋದು, ಅದು ಈಗಿನ ಕಾಲದಲ್ಲಿ ಅಂತೆಲ್ಲ ಹೇಳಿ. ಅದು ಅಲ್ಲದೆ ಊಟ ಮಾಡ್ಬೇಕಾದ್ರೆ TV ತೋರಿಸಿ ಊಟ ಮಾಡಿಸ್ಬೇಕೋ ಬೇಡವೋ ಅಂತೆಲ್ಲನೂ ಕೇಳ್ತಾಯಿದ್ರಿ. ಸೊ ನನ್ನ ಇದು ಅಭಿಪ್ರಾಯ ಏನು ಅಂತಂದರೆ ಈ ವಿಷಯದ ಬಗ್ಗೆ, ಈಗಿನ ಕಾಲದಲ್ಲಿ ಅದನ್ನು ಮಕ್ಕಳಿಗೆ ಸ್ಕ್ರೀನ್ ತೋರಿಸ್ತೀರ ಬೆಳೆಸ್ತೀವಿ ಅಂತಂದರೆ ಅದು ಸ್ವಲ್ಪ ಇಂಪ್ರಾಕ್ಟಿಕಲ್ ಅನಿಸ್ಬಿಡುತ್ತೆ ನನಗೆ. ಯಾಕಂತಂದರೆ ಮಕ್ಕಳು ಹೊರಗಡೆ ನೋಡ್ತಾರೆ, ಎಲ್ಲ ಪ್ರಪಂಚ ನೋಡ್ತಾ ಇರ್ತಾರೆ. ಒಂದು ಮಗು ನೋಡ್ತಿರತ್ತೆ, ನಮ್ಮ ಮಗುಗೂ ಆಸೆ ಆಗುತ್ತೆ. ಅವಾಯ್ಡ್ ಮಾಡೋದು ಬೇಡ ಅಂತ ಗದರಿಸೋದ್ರಿಂದ ಮಕ್ಕಳಿಗೆ ಇನ್ನೂ ಎಷ್ಟು ಹೆಚ್ಚಾಗಿ ಅದನ್ನು ನೋಡಬೇಕು ಅನ್ನೋ ಕುತೂಹಲನೇ ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಥರ ಮಾಡೋ ಬದಲು ಹಿತಮಿತವಾಗಿ ಸ್ಕ್ರೀನ್ ಟೈಮ್ ಕೊಡೋದು ಒಂಥರ ಒಳ್ಳೆಯದು. ಅತಿಯಾಗಿ ಸ್ಕ್ರೀನ್ ಟೈಮ್ಗೆ ಅಥವಾ ಅತಿಯಾಗಿ TV ಅಥವಾ ಟ್ಯಾಬ್ಗೆ, ಫೋನ್ಸ್ಗೆ ಅಡಿಕ್ಟ್ ಆಗಿದ್ದರೆ ಆಗ ಮೇಯ್ನಾಗಿ ನಮ್ಮದೇ ತಪ್ಪಿರುತ್ತೆ ಆ್ಯಸ್ ಪೇರೆಂಟ್ಸ್. ಯಾಕಂತಂದರೆ ಸ್ಕ್ರೀನ್ ಫ್ರೀ ಟೈಮ್ ಕೊಡಬೇಕಾಗಿರೋರು ನಾವು. ಸೊ ನಾವು ಯಾವುದೋ ಕೆಲಸ ಮಾಡ್ಕೊಳ್ಬೇಕು ಅಥವಾ ಏನೋ ಒಂದು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಮಕ್ಳ ಕೈಯಲ್ಲಿ ಫೋನೋ TVನೋ ಅಥವಾ ನಾವು TV ನೋಡಬೇಕು ಅಂತ ಹೇಳಿದ ಮಕ್ಕಳನ್ನೂ ಜೊತೆ ಕೂರಿಸ್ಕೊಂಡು TV ನೋಡಿದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಮಕ್ಕಳುಗಳು ಕೂಡ ಸ್ಕ್ರೀನ್ಗೆ ಅಡಿಕ್ಟ್ ಆಗೋಗ್ತಾರೆ. ನಾವು ಬೇಡ, ಅವರು ಅಡಿಕ್ಟ್ ಆದಮೇಲೆ ನಾವು ಅದನ್ನು ಬಿಡಿಸ್ಬೇಕು ಅನ್ನೋದು ತಪ್ಪಾಗುತ್ತೆ. ಸೊ ಹಾಗಾಗಿ ಅಡಿಕ್ಟ್ ಆಗೋಕ್ಕೆ ಮುಂಚೆನೇ ಹೇಗೆ ಬಿಡಿಸ್ಬೋದು ಅಂತ ಕೆಲವು ನನಗೆ ಗೊತ್ತಿರೋ ಅಥವಾ ನಾನು ಫಾಲೋ ಮಾಡೋ ಅಂತ ಕೆಲವು ಮೆಥಡ್ಸ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಮಕ್ಕಳು ನಾವೇನು ಹೇಳ್ತೀವಿ ಅದನ್ನು ಕೇಳಲ್ಲ, ಆದರೆ ನಾವೇನು ಮಾಡ್ತೀವಿ ಅದನ್ನು ಮಾಡ್ತಾರೆ. ನಾವು ಹೆಚ್ಚಾಗಿ ಫೋನ್ ನೋಡ್ತಾ ಇದ್ರೆ ಅವರು ಫೋನು, ಟ್ಯಾಬು, TV ಬೇಕು ಅಂತ ಹೇಳ್ತಾರೆ. ಸೇಮ್ ವೇ ನಾವು ಜಾಸ್ತಿ TV ನೋಡ್ತಾ ಇದ್ರೆ ಅವರು ಜಾಸ್ತಿ TV ನೋಡ್ತಾ ಇರ್ತಾರೆ. ಸೊ ಇಲ್ಲಿ ಕರೆಕ್ಟ್ ಮಾಡಬೇಕಾಗಿರೋದು ಮಕ್ಕಳನ್ನೆಲ್ಲ, ಕರೆಕ್ಟ್ ಮಾಡ್ಕೊಳ್ಬೇಕಾಗಿರೋದು ನಮ್ಮನ್ನು. ಸೊ ನಾವು ಮಕ್ಕಳ ಮುಂದೆ ಹೆಚ್ಚಾಗಿ ಫೋನ್ ನೋಡ್ತಾ ಇದ್ರೆ ಅಥವಾ ಹೆಚ್ಚಾಗಿ TV ನೋಡ್ತಾ ಇದ್ರೆ ಅದನ್ನು ಫಸ್ಟ್ ಸ್ಟಾಪ್ ಮಾಡಬೇಕು. ಅದಕ್ಕೆ ಬದಲು ಮಕ್ಕಳು ಫ್ರೀ ಆಗಿದ್ದಾಗ, ನಾವು ಫ್ರೀಯಾಗಿ TV ನೋಡೋಕೆ ಕೂತ್ಕೊಂಡಾಗ TV ನೋಡೋಕ್ಕೆ ಬದಲು ಮಕ್ಕಳ ಜೊತೆ ಏನಾದರೂ ಆ್ಯಕ್ಟಿವಿಟಿ ಮಾಡೋದು, ಆಟ ಆಡೋದು ಅಥವಾ ಅವ್ರಿಗೇನಾದರೂ ಹೇಳ್ಕೊಡೋದು, ಸುಮ್ಮನೆ ಮಕ್ಳಿಗೆ ಏನು ಇಷ್ಟವಾಗುತ್ತೋ ಆ ಥರ ಫನ್ ಆ್ಯಕ್ಟಿವಿಟಿ ಮಾಡೋದು, ಈ ಥರ ಮಾಡ್ತಿದ್ದಾಗ ತನ್ನಷ್ಟಕ್ಕೆ ತಾನೇ ಮಕ್ಕಳು ಸ್ಕ್ರೀನ್ ಕೇಳೋದಿಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಮೇಯ್ನಾಗಿ ಮಕ್ಕಳು TV ನೋಡಬೇಕು ಅಂತ ಕೇಳೋದು ಅವ್ರಿಗೆ ಬೋರ್ ಹೊಡಿತಾ ಇರುತ್ತೆ, ಏನು ಆಟ ಆಡೋಕ್ಕೆ ಸಿಗೋದಿಲ್ಲ ಅಥವಾ ಏನು ಆಟ ಆಡಬೇಕು ಅಂತ ಗೊತ್ತಾಗೋದಿಲ್ಲ. ಅಂಥ ಸಮಯದಲ್ಲೇ ಹೆಚ್ಚಾಗಿ TV ನೋಡಬೇಕು ಅಂತ ಕೇಳ್ತಾರೆ. ಆ್ಯಂಡ್ ನಾವು ಕೂಡ ಆ ಥರ ಸಮಯದಲ್ಲಿ ಹಾಕಿ ಅಭ್ಯಾಸ ಮಾಡಿಬಿಟ್ಟಿರ್ತೀವಿ, ಗೊತ್ತೋ ಗೊತ್ತಿಲ್ದಿರೋನು ಅಥವಾ ನಮಗೆ ಕೆಲಸ ಇದೆ ಅಂತಂದಾಗಲೂ ಕೊಟ್ಟು ಅಭ್ಯಾಸ ಮಾಡಿಬಿಟ್ಟಿರ್ತೀವಿ. ಸೊ ನಮ್ಮ ತಪ್ಪನ್ನು ಮಕ್ಕಳ ಮೇಲೆ ಹಾಕಿ ಮಕ್ಕಳಿಗೆ ಅಡಿಕ್ಟ್ ಆಗೋಗಿದ್ದಾರೆ ಅಂತ ಮತ್ತೆ ಆ ಬ್ಲೇಮ್ನ ಮಕ್ಕಳ ಮೇಲೆ ಹಾಕ್ಬಿಡ್ತಿದ್ದೀವಿ, ವಿಚ್ ಇಸ್ ರಾಂಗ್. ಸೊ ಆದಷ್ಟು ಅವ್ರನ್ನ ನಾವೇ ಅವ್ರನ್ನ ಎಂಗೇಜ್ಡಾಗಿ ಇಡೋಕ್ಕೆ ಪ್ರಯತ್ನ ಮಾಡಬೇಕು. ನಾವೇನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರಿಗೂ ಕೂಡ ಜೊತೇಲಿ ಸೇರಿಸ್ಕೊಂಡು ಕೆಲಸ ಮಾಡೋದಾಗಿರಬಹುದು, ಅಥವಾ ಅವರು ಸುಮ್ಮನೆ ಕೂತ್ಕೊಂಡಿದ್ದಾಗ ಇಲ್ಲ ಬೇಜಾರಾಗ್ತಿದೆ ಅಂತಂದಾಗ ಅವ್ರಿಗೆ ಇಷ್ಟ ಆಗೋವಂಥ ಯಾವುದೋ ಆ್ಯಕ್ಟಿವಿಟಿ ಮಾಡಿಸೋದು ಅಥವಾ ಆಚೆ ಕರ್ಕೊಂಡು ಹೋಗಿ ಏನಾದರೂ ತೋರಿಸೋದು, ಈ ಥರ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡ್ಬೋದು. ಮತ್ತು ಊಟ ಮಾಡಬೇಕಾದ್ರೆ ಸ್ಕ್ರೀನ್ ಟೈಮ್ ಇದು ಬಹಳ ದೊಡ್ಡ ಸಮಸ್ಯೆ ಎಲ್ಲರಿಗೂ. ಊಟ ಮಾಡಬೇಕಾದ್ರೆ ಸ್ಕ್ರೀನ್ ಬೇಕೇ ಬೇಕು ಅಂತ ಕೇಳೋದು. ಆ್ಯಕ್ಚುಲಿ ಆ ಅಡಿಕ್ಷನು ನಾವೇ ಹಾಕಿರ್ತೀವಿ. ಊಟ ಮಾಡ್ತಿಲ್ಲ ಅಂತ ಸ್ಕ್ರೀನ್ ಕೊಟ್ಬಿಡೋದು, ಟ್ಯಾಬ್, ಫೋನ್, TV ಯಾವುದಾದ್ರೂ ಆಗಿರಬಹುದು. ಸೊ ಮಕ್ಕಳು ನೋಡಿಕೊಂಡು ಊಟ ಮಾಡ್ತಾರೆ. ಸೊ ನಾವು ಇಲ್ಲಿ ಏನು ತಿಳ್ಕೊಳ್ಬೇಕು ಅಂತಂದರೆ, ಸ್ಕ್ರೀನ್ ಅನ್ನೋದು ಒಂದು ಡಿಸ್ಟ್ರಾಕ್ಷನು. ಸೊ ಅದು ನೋಡ್ಕೊಂಡು ಹೆಂಗೋ ಮಕ್ಕಳು ಊಟ ಮಾಡಿಬಿಡ್ತಾರೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಸೊ ಸ್ಕ್ರೀನ್ ಕೊಟ್ಟು ಡಿಸ್ಟ್ರಾಕ್ಟ್ ಮಾಡಿ ಊಟ ಮಾಡಿಸೋದಕ್ಕಿಂತ ಬೇರೆ ಏನಾದರೂ ಆಟ ಆಡಿಸ್ಕೊಂಡು ಇಲ್ಲ ಹೊರಗಡೆ ಸುತ್ತಾಡಿಸ್ಕೊಂಡು ಇಲ್ಲ ಅವ್ರಿಗೇನು ಇಷ್ಟಪಡ್ತಾರೆ ಅಂತ ಆ್ಯಕ್ಟಿವಿಟೀಸ್ನ ಮಾಡಿಸ್ಕೊಂಡು ಊಟ ಮಾಡಿಸೋದು ಬೆಟರ್. ಲೈಕ್ ಇವಾಗ ನಮ್ಮ ಅನಿರುದ್ಧಂಗೆ
ನೀರಲ್ಲಿ ಆಟ ಆಡೋದು ಅಂದರೆ ತುಂಬ ಇಷ್ಟ. ಸೊ ನಾನೇನು ಮಾಡ್ತೀನಿ, ಅವನಿಗೆ ಗಾರ್ಡನಿಗೆ ನೀರು ಹಾಕು ಅಂತ ಹೇಳಿ ಒಂದು ಬಕೆಟಲ್ಲಿ ನೀರು ಕೊಡೋದು, ಅಥವಾ ಒಂದು ಬೌಲಲ್ಲಿ ನೀರು ಹಾಕಿಬಿಟ್ಟು ಅದರಲ್ಲಿ ಅವ್ನಿಗೆ ಇಷ್ಟವಾದ ಆಟ ಸಾಮಾನೆಲ್ಲ ಹಾಕಿ ಆಟ ಆಡು ಅಂತ ಕೊಟ್ಬಿಡ್ತೀನಿ. ಸೊ ದಟ್ ಆಟ ಆಡಿಕೊಂಡು ಊಟ ಮಾಡ್ಕೊಂಬಿಡ್ತಾನೆ. ಸ್ಕ್ರೀನ್ ಬೇಕು ಅಂತ ಯಾವತ್ತೂ ಕೇಳೋದೇ ಇಲ್ಲ. ಸೊ ಈ ಥರ ಕೆಲವು ಅವ್ರಿಗೆ ಇಷ್ಟವಾಗುವಂಥ ಆ್ಯಕ್ಟಿವಿಟಿ ಮಾಡಿಸೋದು ಅಥವಾ ಆಚೆ ಕರ್ಕೊಂಡು ಹೋಗೋದು ಮಾಡೋದ್ರಿಂದ ಊಟದ ಟೈಮಲ್ಲಿ ಸ್ಕ್ರೀನ್ ಟೈಮ್ನ ಅವಾಯ್ಡ್ ಮಾಡಬಹುದು. ಸೊ ಮೊದಲನೇ ಟಾಪಿಕ್ ಮುಗೀತು. ಈಗ ಒಂದು ರೆಸಿಪಿ ಹಂಚ್ಕೊಳ್ತಾ ಇದ್ದೀನಿ. ರಾತ್ರಿ ಊಟಕ್ಕೆ ಅಂತ ಹೇಳಿ ಮಿಕ್ಸ್ಡ್ ವೆಜ್ ಕರಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ತರಕಾರಿಗಳನ್ನೆಲ್ಲ ಹೆಚ್ಕೊಂಡು ಸಣ್ಣಕ್ಕೆ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿಗಳು ನಾನಿಲ್ಲಿ ಗೋಬಿ ಸಣ್ಣಗೆ ಹೆಚ್ಕೊಂಡು ಶಾಲೋ ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಬಟಾಣಿ, ಕ್ಯಾಪ್ಸಿಕಮ್ಮು, ಅದಾದಮೇಲೆ ಬೀನ್ಸು, ಕ್ಯಾರೆಟು, ಪನ್ನೀರು ಇಷ್ಟು ತೊಗೊಂಡಿದ್ದೀನಿ. ನೀವು ಯಾವ ತರಕಾರಿ ಬೇಕಾದರೂ ತೊಗೊಳ್ಬೋದು, ನಿಮ್ಮ ಚಾಯ್ಸ್. ಮಿಕ್ಸ್ಡ್ ವೆಜ್ ಕರಿ ಯಾವ ವೆಜಿಟೇಬಲ್ಸ್ ಕೂಡ ಹಾಕ್ಕೊಳ್ಬೋದು. ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಅದು ಕೂಡ ನಿಮ್ಮ ಚಾಯ್ಸ್. ಬೇಕಿದ್ರೆ ಉದ್ದದಕ್ಕೆ ದಪ್ಪಕ್ಕೆ ಹೆಚ್ಕೊಳ್ಬೋದು. ಆದರೆ ಈ ಥರ ಸಣ್ಣಕ್ಕಿದ್ರೆ ಚೆನ್ನಾಗಿರುತ್ತೆ. ಸಮನ್ವಿ ಆರಾಮಾಗಿ ತಿಂದ್ಬಿಡ್ತಾಳೆ. ಈ ಥರ ತರಕಾರಿಗಳೆಲ್ಲ ಈಸಿಲಿ ಹೋಗುತ್ತೆ ಅಂತ ಹೇಳಿ ಸಣ್ಣಗೆ ಹೆಚ್ಕೊಂಡು ಇದನ್ನು ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ಮಾಡೋಕ್ಕೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗುತ್ತೆ. ಯಾಕಂತಂದರೆ ಎಲ್ಲ ತರಕಾರಿಗಳನ್ನೂ ಸಣ್ಣಗೆ ಹೆಚ್ಕೊಂಡು ಅದಾದಮೇಲೆ ಅದನ್ನು ಶಾಲೋ ಫ್ರೈ ಮಾಡ್ಕೊಳ್ಳೋದೇ ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಯುತ್ತೆ. ಯಾಕಂತಂದರೆ ನಾವು ಮುಂಚೆ ಬೇಯಿಸ್ಕೊಂಡಿರಲ್ಲ, ಎಣ್ಣೆಲೇ ಹುರ್ಕೊಂಡು ತರಕಾರಿ ಬೇಯೋವರೆಗೂ ಹುರ್ಕೊಳ್ಬೇಕಲ್ವ, ಹಾಗಾಗಿ ಹೆಚ್ಚು ಸಮಯ ಹಿಡಿಯುತ್ತೆ. ಹಾಗಾಗಿ ಇದನ್ನೆಲ್ಲ ನಾನು ಮಾಡೋದು ಮಧ್ಯಾಹ್ನ ಮನೆಯಿರುದ್ದ ಮಲಗಿಬಿಟ್ಟಿರ್ತಾನೆ ನೋಡಿ, ಆವಾಗ ನನಗೆ ಸಮಯ ಇರುತ್ತೆ. ಆವಾಗ ಆರಾಮಾಗಿ ಮಾಡ್ಕೊಳ್ಬೋದು. ಹಾಗಾಗಿ ಅವನ್ನ ಮಲಗಿಸಿ ಈಗ ರಾತ್ರಿ ಊಟಕ್ಕೆ ರೆಡಿ ಮಾಡಿಟ್ಕೊಂಬಿಟ್ರೆ ಸಂಜೆ ಮೇಲೆ ಫ್ರೀಯಾಗಿರ್ಬೋದು. ಅವನಿದ್ಮೇಲೆ ಅವನ್ನ ಆಟ ಆಡಿಸ್ಕೊಂಡು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಎಣ್ಣೆನಲ್ಲೇ ಹುರ್ಕೊಂಡಿದ್ದೀನಿ. ಪೂರ್ತಿ ಮುಕ್ಕಾಲು ಬೆಂದಿದೆ. ಹಾಗಾಗಿ ಅದನ್ನೆಲ್ಲ ತೆಕ್ಕೊಂಡು ಈಗ ಅದೇ ಬಾಣಲೆಯಲ್ಲಿ ಎಷ್ಟು ಎಣ್ಣೆ ಉಳಿದಿರುತ್ತೋ ಅದಕ್ಕೆ ಇವಾಗ ರುಬ್ಕೊಳ್ಳೋದನ್ನ ಹುರ್ಕೋಬೇಕು. ಎಣ್ಣೆ ಕಾದಿರುತ್ತೆ. ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು, ಏನೇನು ಬೇಕೋ ಎಲ್ಲ ಹಾಕ್ಕೊಂಡು ಅದು ಚಟಪಟ ಅಂತ ಅಂದಮೇಲೆ ಈರುಳ್ಳಿ, 2 ದಪ್ಪ ಸೈಜಿನ ಈರುಳ್ಳಿ ಉದ್ದದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಇಲ್ಲಿ ಒಂದು 4 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬಟ್ ಆ ಸ್ಟೆಪ್ಪು ಮಿಸ್ ಆಗೋಗಿದೆ ವಿಡಿಯೋನಲ್ಲಿ. ಸೊ ಬೆಳ್ಳುಳ್ಳಿನೂ ಹಾಕ್ಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ 2 ಹಾಕ್ಕೊಂಡು ಹುರ್ಕೊಂಡು ಅದಾದಮೇಲೆ 3 ಟೊಮೆಟೊ, ಇದು ಆ್ಯಪಲ್ ಟೊಮೆಟೊ ಬರುತ್ತೆ ನೋಡಿ, ಆ ಟೊಮೆಟೊ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಟೊಮೆಟೊ ಬೇಯೋವರೆಗೂ ಹುರ್ಕೊಳ್ಬೇಕು. ಇದೊಂದು ಬೇಸ್ ಕರಿ. ಯಾವುದಂದರೆ ಪನ್ನೀರ್ ಗ್ರೇವೀಸ್ ಯಾವುದೇ ಮಾಡಬೇಕಾದ್ರೂ ಈ ಥರ ಮಾಡ್ಕೊಳ್ತೀನಿ ನಾನು ಸಾಮಾನ್ಯ. ಸೊ ಇವಾಗ ಮಿಕ್ಸ್ಡ್ ವೆಜಿಟೇಬಲ್ಸ್ಗೂ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಟೊಮ್ಯಾಟೊ ಎಲ್ಲ ಹುರ್ಕೊಂಡಾದಮೇಲೆ ಒಂದು ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ಮೆಲನ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್ ಬರುತ್ತಲ್ಲ, 2 ಹಾಕ್ಕೊಂಡು 2 ನಿಮಿಷ ಹುರ್ಕೊಂಡು ಸ್ಟವ್ ಆರಿಸ್ಬಿಡ್ಬೇಕು, ಆರಾಗಿ ಬಿಟ್ಬಿಡಬೇಕು. ಗೋಡಂಬಿ ಮತ್ತು ವಾಟರ್ ಮೆಲನ್ ಸೀಡ್ಸ್ ಹಾಕಿರೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತು ಗಟ್ಟಿ ಆಗುತ್ತೆ ಗ್ರೇವಿ. ಅದಾದಮೇಲೆ ಟೆಕ್ಸ್ಚರ್ ಕೊಡುತ್ತೆ, ಒಂಥರ ಸ್ಮೂತ್ ಆಗಿ. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಎಷ್ಟು ಹೆಚ್ಚು ಗೋಡಂಬಿ ಮತ್ತು ಮೆಲನ್ ಸೀಡ್ಸ್ ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಸೊ ಈಗ ಇದು ಹುರ್ಕೊಂಡು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ತೆಕ್ಕೊಂಡು ಅದನ್ನು ನುಣ್ಣಗೆ, ಪೂರ್ತಿ ನುಣ್ಣಗಾಗೋ ಥರ, ಇಲ್ಲಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡು ಬರಬೇಕು. ಒಂಚೂರು ನೀರು ಹಾಕ್ಕೊಂಡಿಲ್ಲ ನಾನು. ಮತ್ತೀಗ ಇದೇ ಬಾಣಲೆಗೆ ನಾನು ಅಷ್ಟೇ ಎಷ್ಟು ಎಣ್ಣೆ ಇತ್ತು ಅಷ್ಟೇ, ಮೊದಲು ಎಷ್ಟು ಎಣ್ಣೆ ಹಾಕ್ಕೊಂಡಿದ್ನೋ ಅಷ್ಟೇ, ಮತ್ತೇನು ಎಕ್ಸ್ಟ್ರಾ ಹಾಕ್ಕೊಂಡಿಲ್ಲ. ಅದೇ ಬಾಣಲೆಗೆ ರುಬ್ಕೊಂಡು ಬಂದಿದ್ವಲ್ಲ ಆ ಪೇಸ್ಟ್ನ ಹಾಕಿ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಹುರ್ಕೊಳ್ಬೇಕು. ಪೂರ್ತಿ ಚಿಕ್ಕ ಸ್ಟವ್ ಮೇಲೆ ಬೇಕಾದ್ರೆ ಇಟ್ಕೊಂಡು ಪೂರ್ತಿ ಸಿಮ್ಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಹುರಿಬೇಕು. ಎಷ್ಟೊತ್ತು ಹುರಿತೀವೋ ಅಷ್ಟು ರುಚಿಯಾಗುತ್ತೆ ಗ್ರೇವಿ. ಗಟ್ಟಿ ಇರುತ್ತೆ ನೋಡಿ ಈ ಗ್ರೇವಿ, ಹಾಗಾಗಿ ಕೈ ಆಡಿಸ್ತಾನೇ ಇರಬೇಕು. ಇಲ್ಲ ಅಂತಂದರೆ ಒಂಚೂರು ಆ ಕಡೆ ಈ ಕಡೆ ಗಮನ ಹೋಯಿತು ಅಂದ್ರೂ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ 5 ನಿಮಿಷದವರೆಗೂ ಸಣ್ಣ ಉರಿನಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. 5 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀವಿ ಅಂತ ಆದಮೇಲೆ ಇದಕ್ಕೆ ಮಸಾಲೆಗಳನ್ನ ಹಾಕ್ಕೊಳ್ಬೇಕು. ಜಾಸ್ತಿ ಏನೂ ಇಲ್ಲ, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಅದಾದಮೇಲೆ ಒಂಚೂರು ಗರಂ ಮಸಾಲೆ, ಇಷ್ಟೇ ನಾನು ಹಾಕ್ಕೊಳ್ತಿರೋದು. ಇದಕ್ಕೆ ಇಷ್ಟನ್ನು ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗಲೇ ಒಂಚೂರು ಉಪ್ಪು, ಅದಾದಮೇಲೆ ಕಸೂರಿ ಮೇಥಿ, ಜನರಸ್ ಆಗಿ ಕಸೂರಿ ಮೇಥಿನ ಹಾಕಿ, ಕಸೂರಿ ಮೇಥಿ ಹಾಕಿದಷ್ಟು ಗ್ರೇವಿಗಳು ರುಚಿಯಾಗಿರುತ್ತೆ. ಹಾಗಾಗಿ ಕಸೂರಿ ಮೇಥಿ ಸುಮಾರಾಗಿ ಚೆನ್ನಾಗಿ ಹಾಕ್ತಾಯಿದ್ದೀನಿ. ಕೈಯಲ್ಲಿ ಹಾಗೆ ಕ್ರಷ್ ಮಾಡಿ ಹಾಕಿ ಮತ್ತೊಂದು ಸಲ ಎಲ್ಲದೂ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಬೆರೆಸ್ಕೋಬೇಕು. ಪೂರ್ತಿ ಮಸಾಲೆಗಳೆಲ್ಲ ಹೊಂದ್ಕೊಂಡ್ಮೇಲೆ ನಾವು ಹುರಿದಿಟ್ಕೊಂಡಿರ್ತೀವಲ್ವ ತರಕಾರಿಗಳು ಅಷ್ಟೂ ಹಾಕ್ಕೊಳ್ಬೇಕು. ತರಕಾರಿ ಹುರ್ಕೋಬೇಕಾದ್ರೆ ನಾವು ಉಪ್ಪು ಹಾಕ್ಕೊಂಡಿರಲ್ಲ, ಬೇಕಿದ್ರೆ ಈ ಸ್ಟೇಜಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು. ಸೊ ಹುರಿದಿಟ್ಕೊಂಡಿರೋಂಥ ತರಕಾರಿ ಹಾಕ್ಕೊಂಡು ಗ್ರೇವಿ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ನೋಡಿ ಸ್ವಲ್ಪ ಗಟ್ಟಿಯಾಗಿದೆ. ಈ ಸಮಯದಲ್ಲಿ ಬೇಕಾದರೆ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಬೋದು.
ಇದೆಲ್ಲ ರೆಸ್ಟೋರೆಂಟ್ ಹೋಗಿ ತಿಂದಾಗ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಆದರೆ ಅಲ್ಲಿ ಮಾಡೋದು ಅಷ್ಟು ಹೆಲ್ದಿ ಅನಿಸಲ್ಲ. ಅದನ್ನೇ ಮನೇಲಿ ರಿಕ್ರಿಯೇಟ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಇದು ನಿಜವಾಗ್ಲೂ ಮನೇಲಿರೋರು ಎಲ್ಲರಿಗೂ ಬಹಳನೇ ಇಷ್ಟ ಆಯಿತು. ಸೇಮ್ ಅದೇ ಪ್ರೊಸೀಜರೇ ಮಾಡಿದೆ, ಆದರೆ ಇದರಲ್ಲಿ ನಾನು ಟೇಸ್ಟ್ ಮೇಕರ್ಸ್ ಏನೂ ಹಾಕಿರಲ್ಲ. ಜೊತೆಗೆ ರೆಸ್ಟೋರೆಂಟಲ್ಲೆಲ್ಲ ಇದು ಹಾಕ್ತಾರೆ, ಫ್ರೆಶ್ ಕ್ರೀಮು, ಅದು ನಾನು ಇಲ್ಲಿ ಹಾಕಿಲ್ಲ. ನೀವು ಬೇಕಾದರೆ ಹಾಕ್ಕೊಳ್ಬೋದು. ಆಲ್ರೆಡಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇತ್ತಲ್ವ, ಹಾಗಾಗಿ ಏನೂ ಹಾಕೋಕ್ಕೆ ಹೋಗಿಲ್ಲ. ಫ್ರೆಶ್ ಕ್ರೀಮ್ ಬದಲು ನಾನು ಗೋಡಂಬಿ ಮತ್ತು ಮೆಲನ್ ಸೀಡ್ಸ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ ಅಷ್ಟೇ. ನೀರೆಲ್ಲ ಹಾಕಿ ಕನ್ಸಿಸ್ಟೆನ್ಸಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದು ಆದಮೇಲೆ ಉಪ್ಪು ಕಮ್ಮಿ ಆಗಿದ್ರೆ ಈ ಸಮಯದಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ಜೊತೆಗೆ ಒಂದೂವರೆ ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಇಷ್ಟು ಹಾಕಿ ಒಂದು 2-3 ನಿಮಿಷ ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಟ್ಬಿಡಬೇಕು. ಆ ಮಸಾಲೆ ತರಕಾರಿಯೊಂದಿಗೆ ಹೊಂದ್ಕೊಳ್ಳಿ ಅಂತ ಹೇಳಿ ಮುಚ್ಚಿ ಬೇಯಿಸಿಟ್ಕೋಬೇಕು. ಅದಾದಮೇಲೆ ಪನ್ನೀರ್ ತೊಗೊಂಡಿದ್ದೀನಿ ನಾನು 150 ಗ್ರಾಮಷ್ಟು ಪನ್ನೀರು. ಒಂದು ಅರ್ಧ ಭಾಗ ಪನ್ನೀರನ್ನ ಚಿಕ್ಕದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಅರ್ಧ ಭಾಗ ಪನ್ನೀರನ್ನ ಹಾಗೆ ಕೈಯಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಗ್ರೇಟ್ ಕೂಡ ಮಾಡ್ಕೊಳ್ಬೋದು. ಈಗ ಅಷ್ಟು ಪನ್ನೀರ್ ಏನು ತೆಗೆದಿಟ್ಕೊಂಡಿದ್ದೀವಿ ಅಷ್ಟೂ ಈಗ ಈ ಗ್ರೇವಿಗೆ ಹಾಕ್ಕೊಳ್ಬೇಕು. ಪನ್ನೀರ್ ಸಾಮಾನ್ಯ ಕಡೆಯಲ್ಲೇ ಹಾಕ್ತಾರೆ, ಮುಂಚೆನೇ ಹಾಕ್ಬಿಟ್ರೆ ಒರಟಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪನ್ನೀರನ್ನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಅರ್ಧ ಪನ್ನೀರ್ ತುರ್ಕೊಂಡಿದ್ನಲ್ವ, ಈಗ ಅಷ್ಟೂ ಚೆನ್ನಾಗಿ ಬೆರೆಸ್ಕೊಂಬಿಡ್ಬೇಕು. ಬೆರೆಸಿ ಒಂದು 2 ನಿಮಿಷ ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆರಿಸ್ಬಿಟ್ರೆ ಮಿಕ್ಸ್ಡ್ ವೆಜ್ ಕರಿ ರೆಡಿ. ಈ ಸಮಯದಲ್ಲಿ ಬೇಕಿದ್ರೆ ಒಂದು ಸ್ವಲ್ಪ ಬಟರ್ ಹಾಕ್ಕೊಳ್ಬೋದು, ಇಲ್ಲ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಕೂಡ ಹಾಕ್ಕೊಳ್ಬೋದು. ನಿಮ್ಮ ಚಾಯ್ಸ್. ಬೇಕಂದರೆ ರಿಚ್ ಆಗಬೇಕು ಅಂತಂದರೆ ಇದೆರಡೂ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಬೇಡ ಇಷ್ಟೇ ಸಾಕು ಅಂತಂದರೆ ಈ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ರಾತ್ರಿ ಅಡುಗೆ ಕೆಲಸ ಮುಗೀತು ಅಂತಂದರೆ ಮುಕ್ಕಾಲು ಕೆಲಸ ಮುಗ್ದಂಗೆ. ಸರಿ ದೀಪ ಹಚ್ಚಿ ಮೇಲೆ ಟೆರೆಸ್ ಮೇಲೆ ಹೋಗಿ ಕಾಫಿ ಕುಡಿತಾ ಸ್ವಲ್ಪ ಹೊತ್ತು ಮಕ್ಕಳು ಆಟ ಆಡ್ತಿರ್ತಾರೆ. ತಂಪಾಗಿರುತ್ತೆ ಗಾಳಿ, ಬೇಸಿಗೆ ಅಲ್ವಾ, ಮನೆ ಒಳಗೇ ಸೆಕೆ ಅನಿಸುತ್ತೆ. ಸರಿ ಟೆರೆಸ್ ಮೇಲೆ ಹೋದರೆ ಚೆನ್ನಾಗಿರುತ್ತೆ, ದೀಪ ಹಚ್ಬಿಟ್ಟು ಹೋಗೋಣ ಅಂತ ಹೇಳಿ ದೀಪ ಹಚ್ತಾ ಇದ್ದೀನಿ ಸಂಜೆ ಮೇಲೆ. ಮತ್ತು ಕಳೆದ ವಾರ ನಾನು ಒಂದು ಟಾಪಿಕ್ ಸಜೆಸ್ಟ್ ಮಾಡಿ ವಿಡಿಯೋಗೆ ಅಂತ ಕೇಳಿದ್ನಲ್ಲ, ಅದರಲ್ಲಿ ಇವತ್ತು ಮಾತಾಡ್ತಿರೋ ಟಾಪಿಕ್ನ ನಾನು ಸೌರಭ ಅನ್ನೋರು ಸಜೆಸ್ಟ್ ಮಾಡಿದ್ದೆ. ಈ ಟಾಪಿಕ್ನ ಕಂಫರ್ಟಬಲ್ ಕ್ಲಾತಿಂಗ್ ಮತ್ತು ಬೇರೆಯವರು ಏನು ಅಂದ್ಕೊಳ್ತಾರೆ ಈ ಥರ ಬಟ್ಟೆ ಹಾಕ್ಕೊಂಡ್ರೆ ಅಂತನೋ, ಅಥವಾ ಟ್ರೆಂಡ್ ಬಗ್ಗೆ ತಲೆ ಕೆಡಿಸ್ಕೊಳ್ದಿರ ನಮಗೆ ಇಷ್ಟವಾಗಿರೋ ಅಂಥ ಬಟ್ಟೆ ಹಾಕ್ಕೊಳ್ಳೋದು, ಅದ್ರ ಬಗ್ಗೆ ಮಾತಾಡಿ ಅಂತ ಟಾಪಿಕ್ ಸಜೆಸ್ಟ್ ಮಾಡಿದ್ರಿ. ನನಗಿದು ತುಂಬ ಇಷ್ಟವಾದ ಟಾಪಿಕ್ಕು ಮತ್ತು ನನಗೆ ಸಿಕ್ಕಾಪಟ್ಟೆ ಆ್ಯಪ್ಟ್ ಆಗುತ್ತೆ ಅಥವಾ ನನಗೆ ಅನ್ವಯ ಆಗುವಂಥ ಒಂದು ಟಾಪಿಕ್ ಇದು. ಸೊ ಹಾಗಾಗಿ ಇದನ್ನೇ ಫಸ್ಟ್ ಮಾತಾಡೋಣ ಅಂತ ಹೇಳಿ ಈ ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಊಟ ನಮ್ಮಿಚ್ಛೆ, ನೋಟ ಪರರಿಚ್ಛೆ ಅಂತ ಹೇಳ್ತಾರಲ್ವ. ಊಟ ಹೇಗೆ ನಮ್ಗೆ ಇಷ್ಟಪಟ್ಟಿದ್ದನ್ನ ನಾವು ಊಟ ಮಾಡ್ತೀವೋ ಅದೇ ಥರನೇ ಬಟ್ಟೆನೂ ಕೂಡ ನಮಗೆ ಇಷ್ಟವಾದದ್ದು, ನಮಗೆ ಸೂಟ್ ಆಗುವಂಥದ್ದು, ನಮಗೆ ತುಂಬ ಕಂಫರ್ಟಬಲ್ ಆಗಿರೋದನ್ನ ಹಾಕ್ಕೊಳ್ಬೇಕು. ನಮಗೆ ಅನ್ನೋ ಒಂದು ವರ್ಡ್ನ ಇಲ್ಲಿ ಡಬಲ್ ಅಂಡರ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಮಗೇನು ಇಷ್ಟ, ನಮಗೇನು ಕಂಫರ್ಟಬಲ್ ಆಗಿದೆ ಆ್ಯಂಡ್ ನಮಗೇನು ಹೊಂದತ್ತೆ ಅದನ್ನು ಫಸ್ಟ್ ಪ್ರಾಮುಖ್ಯತೆ ಕೊಟ್ಟು ನಾವು ಹಾಕ್ಕೊಳ್ಬೇಕಾಗತ್ತೆ ಬಟ್ಟೆನ. ಜಸ್ಟ್ ಬಿಕಾಸ್ ಎಲ್ಲರೂ ಹಾಕ್ಕೊಳ್ತಾರೆ ನಾನು ಹಾಕ್ಕೊಳ್ಬೇಕು, ಅದು ಹಾಕ್ಕೊಂಡಿಲ್ಲ ಅಂತಂದರೆ ನಾನು ಔಟ್ಡೇಟೆಡ್ ಆಗಿ ಹೋಗ್ತೀನ, ಅಥವಾ ನಾನು ಹಳೆ ಕಾಲದವಳು ಅಂತ ಅಂದ್ಕೊಂಡ್ಬಿಡ್ತಾರ, ಅಥವಾ ಟ್ರೆಂಡಿಗೆ ತಕ್ಕಂಗೆ ಅಥವಾ ಶೋ ಆಫ್ ಮಾಡೋಕ್ಕೆ ಅಂತ ಬಟ್ಟೆಗಳನ್ನ ಹಾಕ್ಕೊಳ್ತೀವಿ ಅಂತಂದರೆ ಅಲ್ಲಿ ನಮ್ಮತನ ಅನ್ನೋದು ಏನು ಬರುತ್ತೆ ಅನ್ನೋದು ನನಗೊಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಅದು. ಈಗ ಎಲ್ಲರೂ ಹಾಕ್ಕೊಳ್ತಿದ್ದಾರೆ, ಈಗ ಒಂದು ಟ್ರೆಂಡಿಂಗ್ ಒಂದು ಬಟ್ಟೆ ಇದೆ, ಆದರೆ ಆ ಬಟ್ಟೆ ನನಗೆ ಸೂಟೇ ಆಗಲ್ಲಪ್ಪ, ಅದು ನಂಗೆ ಮ್ಯಾಚೇ ಆಗಲ್ಲ ಅಂತ ಇಟ್ಕೊಳ್ಳೋಣ. ಸೊ ಅದು ನಾನು ಹಾಕ್ಕೊಂಡು ನನಗೆ ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಇರಲ್ಲ ಆ್ಯಂಡ್ ನನಗೆ ಚೆನ್ನಾಗಿ ಗೊತ್ತು ನನ್ನ ಒಳ ಮನಸ್ಸಿಗೆ ಅದು ನಂಗೆ ಚೆನ್ನಾಗಿ ಕಾಣ್ತಿಲ್ಲ ಅಂತ. ಜಸ್ಟ್ ಬಿಕಾಸ್ ಅದು ಟ್ರೆಂಡಿಂಗಲ್ಲಿದೆ, ಇದು ಹಾಕ್ಕೊಂಡಿಲ್ಲ ಅಂತಂದರೆ ನಾನು ಚೆನ್ನಾಗಿ ಕಾಣೋದಿಲ್ವೋ ಅಥವಾ ನಾನು ಔಟ್ಡೇಟ್ ಆಗೋಗ್ತೀನೋ ಅನ್ನೋ ಒಂದು ಮನಸ್ಥಿತಿನಲ್ಲಿ ಆ ಬಟ್ಟೆ ಹಾಕ್ಕೊಂಡು ನಾವು ಹೊರಗೆ ಹೋಗ್ತೀವಿ ಅಂದರೆ ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಇಲ್ಲ. ಆ ಕಾನ್ಫಿಡೆನ್ಸ್ ಇಲ್ದಿದ್ದಾಗಲೇ ಮುಖದಲ್ಲಿರೋ ಒಂದು ಗ್ಲೋ ಇನ್ನೂ ಕಮ್ಮಿ ಆಗಿಬಿಡುತ್ತೆ. ಆ್ಯಂಡ್ ಆ ಬಟ್ಟೆ ನಮಗೆ ಹೊಂದಿಲ್ಲ ಅಂತ ನಮಗೆ ಗೊತ್ತಿದ್ರೂ ಆ ಬಟ್ಟೆ ಹಾಕ್ಕೊಂಡು ಆಚೆ ಹೋಗ್ತಿದ್ದೀವಿ ಅಂತಂದರೆ ಪೂರ್ತಿ ಕಾನ್ಫಿಡೆನ್ಸೇ ಕಮ್ಮಿ ಆಗಿಬಿಡುತ್ತೆ. ಸೊ ಇದೆಲ್ಲ ಯಾಕೆ ಗೊಂದಲ? ಅದಕ್ಕೆ ಬದಲು ನಮಗೆ ಇಷ್ಟವಾಗಿರೋವಂಥ ಬಟ್ಟೆ, ನಮಗೆ ತುಂಬ ಕಂಫರ್ಟಬಲ್ ಆಗಿರೋವಂಥ ಬಟ್ಟೆ, ಯಾವ ಕಾಲದ್ದಾದ್ರೇನು ನಮಗೆ ಕಂಫರ್ಟಬಲ್ ಅಷ್ಟೇ ಬೇಕು. ವೆಲ್ ಡ್ರೆಸ್ಡ್ ಆಗಿರಬೇಕು. ಶೋ ಆಫ್ ಅಂತ ಆಗಲಿ ಪಾಶಾಗಿ ಕಾಣಿಸ್ಬೇಕು ಅಂತಾಗಲಿ ಡ್ರೆಸ್ ಮಾಡ್ಕೊಳ್ಳೋದಲ್ಲ. ನಮಗೆ ನಾವು ಚೆನ್ನಾಗಿ ಕಾಣಿಸ್ತಿದ್ದೀವಿ, ಎಲಿಗೆಂಟ್ ಆಗಿದ್ದೀವಿ, ಎಲಿಗೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಎಲಿಗೆಂಟ್ ಆಗಿದ್ದೀವಿ, ಎಲಿಗೆಂಟ್ ಆಗಿ ಡ್ರೆಸ್ಅಪ್ ಆಗಿದ್ದೀವಿ ಅಂತಂದ್ರೇ ಸಾಕು.
ನೀಟಾಗಿರಬೇಕು. ಹಾಗಂತ ಗಬ್ಬಾಗಿ ಇರೋದು ಅಂತ ಅಲ್ಲ, ನಾನು ಅದನ್ನ ಯಾವತ್ತೂ ಸಜೆಸ್ಟ್ ಮಾಡೋದಿಲ್ಲ. ಎಲ್ಲಿದ್ರು ಮನೇಲಿದ್ರೂ ನೀಟಾಗಿರಬೇಕು, ಹೊರಗಿದ್ರೂ ನೀಟಾಗಿರಬೇಕು. ಮನೇಲಿ ಯಾವಾಗಲೂ ಡ್ರೆಸ್ಅಪ್ ಆಗಿರಿ, ನಾನು ಅದೇ ಯಾವಾಗಲೂ ಎಲ್ಲರಿಗೂ ಹೇಳೋದು. ಮನೇಲಿ ಯಾವಾಗಲೂ ನೀಟಾಗಿರಿ, ತಲೆ ಬಾಚ್ಕೊಂಡು. ಜಸ್ಟ್ ಬಿಕಾಸ್ ನಾವು ಹೌಸ್ ವೈಫ್ ಅಂದ ತಕ್ಷಣ ಹೆಂಗೆಂಗೋ ಇರಬೇಕು ಅಂತೆಲ್ಲ ಏನಿಲ್ಲ. ಮನೇಲಿದ್ರೂ ನಾವು ಕೆಲಸ ಮಾಡ್ತೀವಲ್ವ, ಪ್ರತಿದಿನ ಎಲ್ಲರಿಗಿಂತ ಹೆಚ್ಚು ಕೆಲಸ ನಾವು ಮಾಡ್ತೀವಿ. ಸೊ ಹಾಗಾಗಿ ಆದಷ್ಟು ನಾವು ಕೂಡ ರೆಡಿಯಾಗಿರಬೇಕು, ನೀಟಾಗಿರಬೇಕು. ಸೊ ಡ್ರೆಸ್ ಇಸ್ ಆಲ್ವೇಸ್ ನಮ್ಮ ಕಂಫರ್ಟು. ನಾವು ಏನು ಹಾಕ್ಕೊಂಡಿರ್ತೀವಿ ಅದೇ ಟ್ರೆಂಡಿಂಗ್ ಅನ್ನೋ ಒಂದು ಕಾನ್ಫಿಡೆನ್ಸ್ನ ಕ್ಯಾರಿ ಮಾಡ್ತಾ ಹೊರಗೆ ಹೋಗಬೇಕು. ಸೊ ಆಬ್ವಿಯಸ್ಲಿ ಅದು ಕೂಡ ಯಾವ ಟ್ರೆಂಡ್ ಆಗ್ಬೋದು, ಯಾರಿಗೆ ಗೊತ್ತು. ಸೊ ನಿಮ್ಮಲ್ಲಿ ಸುಮಾರಷ್ಟು ಜನ ನನಗೆ ಹೇಳೋ ಇದ್ದೀರಾ, ನಂಗೆ ಕಾಂಪ್ಲಿಮೆಂಟ್ ಆಗು ಹೇಳಿದ್ದೀರಾ, ಕೆಲವರು ಕ್ವೆಶ್ಚನ್ ಮಾರ್ಕ್ ಆಗು ಕೇಳಿದ್ದೀರಾ. ಸೊ ಹೌ ಡು ಯು ಕ್ಯಾರಿ ಯುವರ್ ಸೆಲ್ಫ್ ಅಂತ. ಅದರಲ್ಲಿ ಏನಿದೆ, ನನಗೆ ಹೀಗಿರೋಕ್ಕೆ ಇಷ್ಟ. ಸೊ ನಾನು ಹೀಗೆ ಕ್ಯಾರಿ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಹೀಗೆ ಇರೋದು, ಸೊ ನಾನು ಹೀಗೆ ಪೋರ್ಟ್ರೇ ಮಾಡೋಕ್ಕೆ ಸಾಧ್ಯ. ಸೊ ಯಾರಿಗೋಸ್ಕರನೋ ಹೀಗಿರಬೇಕು ಹಾಗಿರಬೇಕು ಅನ್ನೋ ಒಂದು ಆಸೆ ಕೂಡ ನನಗಿಲ್ಲ. ಬೇರೆ ಥರ ನಾನು ಪೋರ್ಟ್ರೇ ಮಾಡಿಕೊಂಡು ಬೇರೆಯವರು ನನ್ನ ಬೇರೆ ದೃಷ್ಟಿಯಿಂದ ನೋಡೋದು ನನಗಿಷ್ಟ ಆಗಲ್ಲ. ಸೊ ನಾನು ಹೇಗಿದ್ದೀನಿ ಆ ಥರನೇ ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದೀನಿ. ಸೊ ಆದಷ್ಟು ಲೇಡೀಸ್ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ನಿಮ್ಗೆ ಹೇಗೆ ಕಂಫರ್ಟಬಲ್ವೋ ಹಾಗಿರಿ. ಯಾವ ಥರ ಬಟ್ಟೆಗಳು ಇಷ್ಟನೋ ಆ ಥರ ಬಟ್ಟೆಗಳನ್ನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಔಟ್ಡೇಟೆಡ್ ಅಂತಾರ ಅಥವಾ ಔಟ್ ಆಫ್ ಫ್ಯಾಷನು ಅಥವಾ ಓಲ್ಡ್ ಫ್ಯಾಷನ್ಡ್ ಅಂತಾರ, ಪರವಾಗಿಲ್ಲ. ಆದರೆ ನಿಮ್ಗೆ ಅದು ಇಷ್ಟನಾ, ನಿಮಗೆ ಅದರಲ್ಲಿ ಕಂಫರ್ಟಬಲ್, ನಿಮಗೆ ನೀವು ಕಂಫರ್ಟಬಲ್ ಫೀಲ್ ಮಾಡಿ ನಿಮ್ಮನ್ನು ನೀವು ಚೆನ್ನಾಗಿ ಕ್ಯಾರಿ ಮಾಡ್ತೀರಾ ಆ ಬಟ್ಟೆನಲ್ಲಿ ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ಹಾಗಾಗಿ ಬಟ್ಟೆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ಜನ ಹೇಗಿದ್ರು ಅಂತಾರೆ, ಯಾವ ಥರ ಇದ್ರು ಅಂತಾರೆ, ಯಾವ ಬಟ್ಟೆ ಹಾಕ್ಕೊಂಡಿದ್ರು ಹೇಳ್ತಾರೆ. ಸೊ ಜನದ ಮಾತಿಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮಗೆ ನಾವು ಖುಷಿಯಾಗಿದ್ದರೆ, ನಮ್ಮ ಮನೆಯವ್ರಿಗೆ ನಾವು ಹಾಕ್ಕೊಳ್ಳೋ ಬಟ್ಟೆ ಇಷ್ಟ ಆಗಿದ್ದರೆ ಸೊ ಏನು ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ. ನಾವು ಖುಷಿಯಾಗಿದ್ದೀವಿ, ಮನೆಯವರು ಎಲ್ಲರೂ ನಾವಿರೋದ್ರಿಂದ ಇದ್ದಾರೆ ಅಂತಂದರೆ ಅದಕ್ಕಿಂತ ಮೇಲೆ ಇನ್ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಬಾರ್ದು ಅಥವಾ ಕೆಡಿಸ್ಕೋಬೇಕಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾವ ಬಟ್ಟೆ ಹಾಕ್ಕೊಂಡಿರ್ತೀವಿ ಅಥವಾ ಹೇಗಿರ್ತೀವಿ ಅನ್ನೋದು ಮುಖ್ಯ ಆಗಲ್ಲ, ನಾವು ಹೇಗೆ ನಡ್ಕೊಳ್ತೀವಿ, ಯಾವ ಕ್ಯಾರೆಕ್ಟರ್ ಇದೆ, ಯಾವ ಥರ ಬುದ್ಧಿ ಇದೆ ಅನ್ನೋದೇ ಅಷ್ಟೇ ಮುಖ್ಯ ಆಗುತ್ತೆ. ಅಫ್ಕೋರ್ಸ್ ಇಟ್ ಮ್ಯಾಟರ್ಸ್, ಬಟ್ಟೆ ಅಪಿಯರೆನ್ಸ್ ಎಲ್ಲ ಮ್ಯಾಟರ್ ಆಗುತ್ತೆ. ಆದರೆ ಅದೇ ಮುಖ್ಯ ಆಗಬೇಕು ಅನ್ನೋದಿಲ್ಲ. ಅದು ಇರಬೇಕು, ಇಲ್ಲ ಅಂತಲ್ಲ. ಎಷ್ಟಿರಬೇಕೋ ಅಷ್ಟಿರಬೇಕು, ನಮಗೆ ಕಂಫರ್ಟಬಲ್ ಆಗಿರಬೇಕು ಅಷ್ಟೇ. ಮತ್ತಿಲ್ಲಿ ಸಂಜೆ ಟೀ ಟೈಮ್ಗೆ ಟೀ ಮಾಡಿಕೊಂಡು ಮಕ್ಳಿಗೆ ಹಾಲು ತೊಗೊಂಡು ಮತ್ತು ಸ್ನ್ಯಾಕ್ಸ್ಗೆ ಅಂತ ಹೇಳಿ ಮಕಾನ ಹುರಿದಿದ್ದೆ. ಜಸ್ಟ್ ತುಪ್ಪ ಹಾಕಿ ಒಂಚೂರು ಉಪ್ಪು ಹಾಕಿ ಮಕಾನ ಫ್ರೈ ಮಾಡಿ ತೊಗೊಂಡು ಮೇಲೆ ಬಂದಿದ್ವಿ. ಅನಿರುದ್ಧಂಗೆ ಸಮನ್ವಿಗೆ ಇಬ್ರಿಗೂ ಮಕಾನ ಹುರಿದಿದ್ದಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಇಬ್ರು. ತುಂಬಾ ಆರೋಗ್ಯಕರವಾದಂಥ ಒಂದು ಸ್ನ್ಯಾಕ್ ಇದು, ಇಬ್ರಿಗೂ ತುಂಬ ಇಷ್ಟ. ಹಾಗಾಗಿ ಆಗಾಗ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ, ಸರಿನಾ? ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ, ಸರಿನಾ? ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.